ಸ್ನೇಹಿತರೆ 11 ಡಿಸೆಂಬರ್ಗೆ ಈ ಎರಡು ಐಪಿಒಗಳು ಭಾರತೀಯ ಷೇರು ಮಾರ್ಕೆಟ್ಗೆ ಕಾಲಿಡ್ತಾ ಇದೆ. ಹಾಗಾದ್ರೆ ಈ ಎರಡು ಐಪಿಒಗಳಲ್ಲಿ ಯಾವ ಒಂದು ಐಪಿಒ ನಿಮ್ಮ ದುಡ್ಡನ್ನು ಡಬಲ್ ಮಾಡಬಹುದು ಗೊತ್ತಾ? ಇದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಫ್ಯೂಚರ್ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಮಾತಾಡ್ತಾ ಇರತಕ್ಕಂಥದ್ದು ವಿಶಾಲ್ ಮಾರ್ಟ್ ಬಗ್ಗೆ. ವಿಶಾಲ್ ಮಾರ್ಟ್ ಐಪಿಒ ಭಾರತೀಯ ಷೇರು ಮಾರ್ಕೆಟ್ಗೆ ಕಾಲಿಡ್ತಾ ಇದೆ. ಇದರ ಒಂದು ಪ್ರೈಸ್ ಬ್ಯಾಂಡ್ ನ 74ಕ್ಕೆ ಸೆಟ್ ಮಾಡಿದ್ರೆ, ಅದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನ ಪ್ರಕಾರ ಇದು 128ರಲ್ಲಿ ಓಪನ್ ಆಗ್ಬೋದು. ಅಂದ್ರೆ ಒಂದೇ ದಿನದಲ್ಲಿ ನಿಮಗೆ 35ರಿಂದ 40% ಗೇನ್ ಆಗುವಂತಹ ಸಾಧ್ಯತೆ ಇದೆ. ಎರಡನೇದಾಗಿ ನಾನು ಮಾತಾಡ್ತಿರ್ತಕ್ಕಂಥದ್ದು ಮೊಬಿಕ್ವಿಕ್ ಬಗ್ಗೆ. ಈ ಒಂದು ಐಪಿಒ ಏನಿದೆ ತುಂಬಾನೇ ಹೈಪ್ ನ ಕ್ರಿಯೇಟ್ ಮಾಡಿದೆ. ಯಾಕಪ್ಪ ಅಂದ್ರೆ ಇದು ಪ್ರೈಸ್ ಬ್ಯಾಂಡ್ ನ 280ರಲ್ಲಿ ಸೆಟ್ ಮಾಡಿದ್ರೆ, ಅದರ ಗ್ರೇ ಮಾರ್ಕೆಟ್ ನ ಪ್ರೀಮಿಯಂ ನ ಪ್ರಕಾರ ಇದು ಬರೋಬ್ಬರಿ 380ರಲ್ಲಿ ಸೆಟ್ ಆಗುವಂತಹ ಸಾಧ್ಯತೆ ಇದೆ. ಹಾಗೇನೆ ಈ ಒಂದು ಐಪಿಒ ನಿಮಗೆ ಒಂದೇ ದಿನದಲ್ಲಿ 35ರಿಂದ 42% ರಿಟರ್ನ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಸೊ ನಾನು ನನ್ನ ಪರ್ಸನಲ್ ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಈ ಒಂದು ಐಪಿಒಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ. ಸೊ ನೀವೇ